ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕುಮಾರಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇವ್ರದ್ದು 76 ಎಕರೆ ವಿಶಾಲವಾದ ಜಾಗ ಫಾರ್ಮ್ ಹೌಸ್ ಇರುವ ಒಂದು ಮಾಹಿತಿನ ನಾವು ಹಂಚ್ಕೋತಾ ಇದ್ದೀವಿ. ನೋಡಿ 76 ಎಕರೆ ಇದೆ ಈ ಒಂದು ಜಾಗ. ಮತ್ತು ಜಾಗದಲ್ಲಿ ಎಲ್ಲ ಬೆಳೆಗಳು ಇದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಅಂತಂದರೆ ತೆಂಗು ಬೆಳೆ ಹಾಕಲಾಗಿದೆ. 40x60ರಲ್ಲಿ 2 ಐಷಾರಾಮಿಯ ಬಾತ್ರೂಮ್ ಇದ್ದು, ತೊಟ್ಟಿ ಸಹ ಹೊಂದಿದೆ. 4 ಬೆಡ್ರೂಮ್ ಇದ್ದಾವೆ. ತೊಟ್ಟಿ ಮನೆಯೂ ಇದೆ, ಆದರೆ ಅದು ಹಳೆಯದಾಗಿ ಎಲ್ಲ ಬಿದ್ದೋಗಿವೆ. ಗೋಡೆಗಳು ಬಿರುಕು ಬಿಟ್ಟುಕೊಂಡಿವೆ ಅಂತ ಹೇಳಿದ್ದಾರೆ. ಮತ್ತು ಮನೆ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಕಟ್ಟಿ ಎಷ್ಟು ವರ್ಷ ಆಗಿದೆ ಅಂತ. ಗಾಡಿಗಳನ್ನು ನಿಲ್ಲಿಸಿಕೊಳ್ಳೋಕೆ ರೋಡ್ ಕೂಡ ಮಾಡಿಸಲಾಗಿದೆ. ರೋಡ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಮಳೆಗಾಲದಲ್ಲಿ ತೋಟ ನೋಡೋಕ್ಕೆ ಅದ್ಭುತವಾಗಿ ಕಾಣುತ್ತೆ. ಯಾಕೆಂದರೆ ಆ ಒಂದು ಸುಂದರವಾದ ಜಾಗದಲ್ಲಿ ಆ ಒಂದು ನೋಟನೇ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಕ್ರಾಪ್ಸ್ ಆಫ್ ಲ್ಯಾಂಡ್. ಈ ಒಂದು ಜಾಗದಲ್ಲಿ ಈ ಒಂದು ಜಮೀನಿನಲ್ಲಿ ಏನಪ್ಪ ಪ್ರಮುಖವಾಗಿ ಬೆಳೆಯಲಾಗುತ್ತದೆ ಅಂತಂದರೆ, ಮೊದಲನೇದಾಗಿ ತೆಂಗು ಬೆಳೆದ್ರೆ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿದ್ದ. ಆ ಒಂದು ಕಾರಣಕ್ಕೋಸ್ಕರ ಹಾಕಿದ್ವಿ. ಅದರಿಂದ ನಿಜ ಉಪಯೋಗ ಆಗಿದೆ, ಇಲ್ಲ ಅಂತ ಹೇಳೋ ಮಾತಿಲ್ಲ. ಒಂದು ಮಾತು ಏನಂದರೆ ರೋಡ್ ಬಿಟ್ಟು ಸುಮಾರು ದೂರ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮಾರಕ್ಕೆ ತಡ ಆಗ್ತಿದೆ. ಅದು ಬಿಟ್ಟರೆ ಅಂದ ಇದೆ ಜಾಗ ಅಂತ ಹೇಳಿದ್ದಾರೆ. 10 ಕಾರು ಮನೆ ಮುಂದೆ ನಿಲ್ಲಿಸುವಷ್ಟು ಜಾಗ ಇದೆ. ಅದಕ್ಕೆ ಅಂತ ವಿಶೇಷವಾದ ಜಾಗ ಹಾಗೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಣ್ರೋ. ಸದುಪಯೋಗ ಪಡಿಸಿಕೊಳ್ಳಬೇಕು. ಅದು ಬಿಟ್ಬಿಟ್ಟು ಅವಿವೇಕಿ ಥರ ಆಡಬಾರ್ದು ಅಂತ ಇದು ಮೇನ್ ಕ್ರಾಪ್ಸ್ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇದು ಪ್ರಮುಖ ಬೆಳೆಗಳು ಮಾತ್ರ ಸ್ನೇಹಿತರೆ. ಇದು ಬಿಟ್ಬಿಟ್ಟು ಬೇರೆನೂ ಕೂಡ ಹಾಕೋಬೋದು ಈ ಒಂದು ಜಮೀನಿನಲ್ಲಿ. ಏನು ಇದನ್ನೇ ಹಾಕಬೇಕು ಅಂತ ಏನಿಲ್ಲ, ಬಟ್ ಬೆಳೀತಿರ್ತಕ್ಕಂಥದ್ದು ಇಷ್ಟು ಮಾತ್ರ. ನೆಕ್ಸ್ಟ್ ಬಂದ್ಬಿಟ್ಟು ಜಮೀನಿನ ಬಗ್ಗೆ ಇಲ್ಲಿ ವಿವರವಾಗಿ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಪ್ರಾಪರ್ಟಿ ಬಂದು ಮಾವ ಮಾಡಿರೋದು 1972ರಲ್ಲಿ ತೆಗೆದುಕೊಂಡಿದ್ದು. ಆಗ ಜಮೀನಿಗೆ ಅಷ್ಟೊಂದು ಬೆಲೆ ಇರಲಿಲ್ಲ. ಆದರೆ ಈಗ ಹಂಗಿಲ್ಲ, ಕಾಲ ಬದಲಾಗಿದೆ. ಅವತ್ತು ಜಮೀನು ಮಾರಿದವರು ಇವತ್ತಿಗೂ ಪಶ್ಚಾತ್ತಾಪವನ್ನು ಪಡ್ತಿದ್ದಾರೆ, ಓಕೆನಾ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನೇ ಎರಡನೇದು ಬಂದ್ಬಿಟ್ಟು ಅದಕ್ಕೆ ಹೇಳೋದು ಹಿರಿಯರು ಏನು ಹೇಳ್ತಾರೋ ಅದನ್ನು ಕೇಳಬೇಕು, ಇಲ್ಲ ಅಂತಂದರೆ ಸ್ವಲ್ಪ ನನಗೆ ಜ್ಞಾನ ಇರಬೇಕು. ಒಂದು ಮಾತ್ರ ಯಾವತ್ತು ಮರಿಬಾರ್ದು, ಸತ್ಯಮೇವ ಜಯತೆ.